ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಚರ್ಚ್ಗೆ ಭೇಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್. ನವನಗರದ 63ನೇ ಸೆಕ್ಟರ್ನಲ್ಲಿರುವಂತಹ ಚರ್ಚ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಬಂಧುಗಳ ಜೊತೆಗೆ ಸಂವಾದ ಮತಯಾಚನೆಯನ್ನು ಕೂಡ ಮಾಡಿದ್ದಾರೆ. ಬಾಯಕಮೇಟಿ ಸೇರಿ ಹಲವು ಮಹಿಳಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಸಾಥನ್ನು ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇರುವಂಥದ್ದು. ಚರ್ಚ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯದ ಮುಖಂಡರುಗಳನ್ನು ಭೇಟಿ ಮಾಡ್ತಾ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಅದರ ರೀತಿಯೇ ಚರ್ಚ್ಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು. ನನಗೆ ಒಂದು ಕ್ರೈಸ್ತ ಧರ್ಮಕ್ಕೆ ಬಹಳ ಆಳವಾಗಿರುವ ಸಂಬಂಧ. ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹೈಸ್ಕೂಲಲ್ಲಿ ಹೋಗ್ತೀನಿ. ಸೊ ಅದೊಂದು ಮೆಮರೀಸ್ ಸ್ಕೂಲಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಓದ್ಕೊಂಡು ಬಂದಿದ್ದೀನಿ. ನನ್ನ ಡಿಗ್ರಿಯನ್ನು ಸ್ಕೂಲ್ ಆಫ್ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದೆ ಬೆಂಗಳೂರಲ್ಲಿ. ಕ್ರೈಸ್ತ ದೇವರನ್ನು ನನ್ನ ಮನದಲ್ಲಿ ಸ್ಮರಿಸಿ ಈ ಉಪಸ್ಥಿತಿಯಲ್ಲಿರುವಂತಹ ಎಲ್ಲ ನನ್ನ ದೊಡ್ಡದೊಳಗೆ ಶೈಕ್ಷಣಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು ಅವ್ರು ಕೊಟ್ಟಿರುವಂತಹ ಕೊಡುಗೆಯ ಬಗ್ಗೆಯೂ ಕೂಡ ಬಹಳ ಅಪಾರವಾಗಿರುವಂತಹ ಗೌರವವಿದೆ. ಇಲ್ಲಿರುವಂತಹ ನನ್ನ ಎಲ್ಲ ಸಹೋದರಿಯರು ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಅನೇಕ ಕಾಂಗ್ರೆಸ್ನ ಮುಖಂಡರುಗಳು ಸಾಥ್ ನೀಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ಯುವಕರಿದ್ದೀರಾ, ಹಾಗಾಗಿ ನಿಮಗೆ ಜನರ ಸಮಸ್ಯೆಗೇನು, ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬೆಂಬಲ ನಿಮಗೆ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಲ ನಾಯಕರುಗಳ ಜೊತೆಗೆ ಸ್ಥಳೀಯ ಮಟ್ಟದ ನಾಯಕರುಗಳು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ವಿಧಾನಸಭಾ ವಾರು, ಹಾಗೆಯೇ ಸಮುದಾಯವಾರು ಕೂಡ ಕ್ರಿಶ್ಚಿಯನ್ ಸಮುದಾಯ, ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ, ಎಲ್ಲ ಸಮುದಾಯದವರ ಮುಖಂಡರ ಜೊತೆಗೂ ಕೂಡ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಸೊ ಅವರ ಅಜೆಂಡಾ ಏನಿದೆ, ಗೆದ್ರೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಅವರ ಪರವಾಗಿಯೇ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಹಿಳಾ ಕಾರ್ಯಕರ್ತರಂತೂ ನೀವು ಗೆಲ್ತೀರಾ ಅನ್ನುವಂಥ ಭರವಸೆಯ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ.